ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಏನಪ್ಪ ಅಂತಂದರೆ ಮೇನ್ ಇಂಪಾರ್ಟೆನ್ಸು KCT 2024 ಸ್ಟೂಡೆಂಟ್ಸ್ಗೆ 3 ಡೇಸ್ ಓಕೆ 4ನೇ ತಾರೀಕು ಮತ್ತು 5ನೇ ತಾರೀಕು ಮತ್ತು 6ನೇ ತಾರೀಕು 3 ದಿನ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇತ್ತು. ಸೊ ಹಾಗಾಗಿಬಿಟ್ಟು ಎಷ್ಟೋ ಹುಡುಗರು ಏನು ಮಾಡಿದ್ರು ಅಂತಂದರೆ 4ನೇ ತಾರೀಕು ಹೋದಾಗ ಬಹಳಷ್ಟು ಹುಡುಗರು ಹೋದಾಗ ಏನಾಗಿದೆ ಅಂತಂದರೆ ಕೇದವರಿಗೆ ಹ್ಯಾಂಡಲ್ ಮಾಡೋಕ್ಕಾಗಿಲ್ಲ. ಸೊ ಹಂಗಾಗಿಬಿಟ್ಟು ಸಡನ್ನಾಗಿ ಇಮ್ಮಿಡಿಯೇಟ್ ಆಗಿಬಿಟ್ಟು ಒಂದು ಸ್ಕ್ಯಾನರ್ ಕೊಡ್ಬಿಟ್ಟು ಎಲ್ಲರೂ ಕೂಡ ವೆರಿಫಿಕೇಷನ್ ಮಾಡ್ತಿದ್ದಾರೆ. ಈವನ್ ಓಕೆ ನೀವೇನೇ ಒಂದು ಕೂಡ ಚೇಂಜ್ ಮಾಡೋದಿತ್ತಂದ್ರೆ ಕೂಡ ಈವನ್ ರೂರಲ್ಲು ಕೂಡ ಇಲ್ಲೇ ಕೂಡ ಚೇಂಜ್ ಮಾಡ್ಕೊತಾ ಇದ್ದಾರೆ. ಅಂದರೆ ಕನ್ನಡ ಮೀಡಿಯಮು ರೂರಲ್ಲು ಕೂಡ ಇಲ್ಲೇ ಸ್ಕ್ಯಾನ್ ಮೂಲಕ ಕೂಡ ಚೇಂಜ್ ಮಾಡ್ಕೊತಾ ಇದ್ದಾರೆ. ಎಷ್ಟೋ ಜನದಾಗಿದೆ ಕೂಡ. ಸೊ ಹಾಗಾಗಿಬಿಟ್ಟು ನಿಮ್ಮದು ಕೂಡ ಏನಾದರೂ ಡಾಕ್ಯುಮೆಂಟು ವೆರಿಫಿಕೇಷನಲ್ಲಿ ಏನಾದರೂ ಮಿಸ್ಟೇಕ್ ಬಂದಿದ್ದರೆ ನೀವು ಕೂಡ ಚೇಂಜ್ ಮಾಡ್ಕೋಬೋದಾಗಿರ್ತದೆ. ಹಾಡಿ ನಂಬರ್ ಚೇಂಜಸ್ ಅಥವಾ HK ನಾವು ಏನಾದರೂ ಚೇಂಜಸ್ ಮಾಡೋದಿತ್ತಂದರೆ ಇಲ್ಲೇ ಚೇಂಜ್ ಮಾಡ್ಕೋಬೋದು. ಸೊ ಖಂಡಿತ ಕೂಡ ಇನ್ಕಮ್ಮು ಎಲ್ಲನೂ ಕೂಡ ಅಪ್ಡೇಟ್ ಆಗುತ್ತೆ. ಸ್ವಲ್ಪ ಎಲ್ಲನೂ ಕೂಡ ಚೇಂಜ್ ಮಾಡಿ 24 ಅವರ್ಸ್ ತೊಗೊಳತ್ತಂತ ಏನೋ ಹೇಳ್ತಿದ್ರಂತೆ. ಸೊ ಹಂಗಾಗಿಬಿಟ್ಟು ಎಲ್ಲನೂ ಕೂಡ ಅಪ್ಡೇಟ್ ಆದಮೇಲೆ ಸ್ವಲ್ಪ ವೆಯ್ಟ್ ಮಾಡಿರಿ, ಒಂದು 8 to 10 ಅವರ್ ವೆಯ್ಟ್ ಮಾಡಿರಿ. ಖಂಡಿತ ನಿಮ್ಮದು ಕೂಡ ಅಪ್ಡೇಟ್ ಆಗಿರ್ತದೆ. ನಿಮ್ಮದು ಮೇನ್ ಮತ್ತು ಕ್ಲಾಸ್ಗೆ ಸ್ಟೂಡೆಂಟ್ಸ್ಗೆ ವಾಪಸ್ ಬಂದು ಪರಿಶೀಲಿಸಿದ ಪಟ್ಟಿ ಅಂತ ಒಂದು ಲಿಂಕ್ ಏನು ಬಿಟ್ಟಿದ್ರು ಅಲ್ಲಿ ಚೆಕ್ ಮಾಡಿದಾಗ ಎಲ್ಲನೂ ಕೂಡ ಅಪ್ಡೇಟ್ ಆಗಿರ್ತವೆ. ಸೊ ಹಾಗಾಗಿಬಿಟ್ಟು ನಿಮಗೂ ಕೂಡ ಏನಾದರೂ ಚೇಂಜಸ್ ಇದ್ರೆ ಮಾಡ್ಕೋರಿ. ಅದಾಗಿ ನಂತರ ಎಷ್ಟೋ ಹುಡುಗರು ಏನಪ್ಪ ಅಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಮಾತಾಡ್ತಿದ್ರೆ. ಸರಿ, ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಬಿಡ್ತಾರೆ ನೆನ್ಪಿಡೋರಿ. ಇವಾಗೆಲ್ಲ 4, 5, 6, 6ನೇ ತಾರೀಕುವರೆಗೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೀತಿದೆ. ಆ್ಯಂಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಆದ ತಕ್ಷಣ ಅವ್ರೇನಪ್ಪ ಅಂತಂದರೆ ನಿಮಗೆ ಒಂದು ವೆರಿಫಿಕೇಷನ್ ಸ್ಲಿಪ್ನ ಕೊಟ್ಟಿಲ್ಲ. ಓಕೆ, ಯಾರೆಲ್ಲ KIPಸ್ಗೆ ಹೋಗಿದ್ರು ಜಸ್ಟ್ ಏನಪ್ಪ ಅಂತಂದರೆ ಕೆಲವೊಂದಿಷ್ಟು ಹುಡುಗರನ್ನ ರೂರಲ್ ಮತ್ತು ಕನ್ನಡ ಚೇಂಜ್ ಮಾಡೋಕ್ಕೆ ಒಳಗಡೆ ಕರೆದಿದ್ದಾರಂತ. ಬಟ್ ರಿಮೈನಿಂಗ್ ಸ್ಟೂಡೆಂಟು ಅಲ್ಲೇ ಹೊರಗಡೆನೇ ನಿಲ್ಲಿಸ್ಬಿಟ್ಟು ಒಂದು QR ಕೋಡ್ ಕಳಿಸ್ಬಿಟ್ಟು ಏನಾಗಿದೆ ಅಂತಂದರೆ ಅಲ್ಲೇ ವೆರಿಫಿಕೇಷನ್ ಮಾಡಿಸಿಬಿಟ್ಟು ಕಳಿಸಿದ್ರು. ಒನ್ ಕೇಸ್ ಏನು ವೆರಿಫಿಕೇಷನ್ ಮೀನ್ಸ್ ಏನಂತಂದರೆ ಸ್ಕ್ಯಾನರ್ ಕೋಡ್ ಮೂಲಕ ಎಲ್ಲನೂ ಕೂಡ ಚೇಂಜಸ್ ಮಾಡಿಸಿದ್ರೆ. ಆ್ಯಂಡ್ ಇವಾಗ ಸದ್ಯಕ್ಕೆ ಇವತ್ತು ಏನಾಗಿದೆ ಅಂತಂದರೆ ಕನ್ನಡ ಮತ್ತು ರೂರಲ್ ಇನ್ನೂ ಕೂಡ ಚೇಂಜಸ್ ಮಾಡ್ಕೊಳಕ್ಕೆ ಬರ್ತದೆ. ಆ್ಯಂಡ್ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಬರ್ತೇನೆ ಅಂತ ಹೇಳೋದಂತಂದರೆ ನೋಡಿರಿ, ವೆರಿಫಿಕೇಷನ್ ಸ್ಲಿಪ್ಪು ಕಡೆಯಿಂದ ಬರ್ಬೇಕಂತಂದರೆ 6ನೇ ತಾರೀಕು ಮುಗಿಬೇಕಾಗುತ್ತದೆ. ಯಾಕಂದರೆ ನಾನು ಏನಕ್ಕೆ 6ನೇ ತಾರೀಕು ಮುಗಿಬೇಕಂತ ಹೇಳ್ತೇನೆ ಅಂತಂದರೆ ಎಷ್ಟೋ ಹುಡುಗರು ಏನು ಮಾಡ್ತಿರ್ತಾರೆ ಅಂತ 6ನೇ ತಾರೀಕುವರೆಗೂ ಕೂಡ KIPಸ್ಗೆ ಬರ್ತಿದ್ರೆ ಬೇಸ್ಡ್ ಆನ್ ದೇರ್ ರ್ಯಾಂಕ್. ಓಕೆ, ಅವರು ಇಂಜಿನಿಯರ್ ರ್ಯಾಂಕ್ ಮೇಲೆ ಅಥವಾ ಯಾವುದೋ ಒಂದು ರ್ಯಾಂಕ್ ಮೇಲೆ ಹೋಗಿರ್ತಾರೆ. ಇಷ್ಟು ರ್ಯಾಂಕ್ ಬಂದಿರ್ತದೆ. 6ನೇ ತಾರೀಕುವರೆಗೂ ಕೂಡ ಏನು ನಡೀತದೆ ವೆರಿಫಿಕೇಷನ್ ನಡೀತದೆ. ಓಕೆ, ಆಫ್ಲೈನ್ ವೆರಿಫಿಕೇಷನ್ ನಡೀತದೆ. ಸೊ ಹಾಗಾಗಿಬಿಟ್ಟು ನಿಮ್ದು ಏನೇ ಇದ್ರೂ ಕೂಡ 6ನೇ ತಾರೀಕುವರೆಗೂ ಬರಲ್ಲ. ಯಾಕಂದರೆ ಎಷ್ಟೋ ಹುಡುಗರು ಚೇಂಜಸ್ ಅಂತ ಮಾಡ್ಕೊತಿರ್ತಾರೆ. ಚೇಂಜಸ್ ಮಾಡ್ಕೊಳ್ಳುವಾಗ ಸ್ಲಿಪ್ ಬಿಟ್ಟರೆ ಏನಾಗುತ್ತೆ ಅಂತಂದರೆ ಕೆಲವೊಂದಿಷ್ಟು ಇರೋದು ಓಕೆ, ಕೆಲವೊಂದಿಷ್ಟು ಇರ್ತವೆ. ಹುಡುಗರು ಎಸ್ ಮಾಡ್ಕೊಳಕ್ಕೆ ಹೋಗಿರ್ತಾರೆ. ಲೈಕ್ ಏನಪ್ಪ ಅಂತಂದರೆ ಇನ್ಕಮ್ಮು 0 ಬಂದಿರೋದಾಗಿರ್ಬೋದು. ಕೆಲವೊಂದಿಷ್ಟು ರೂರಲ್ ಅಥವಾ ಕನ್ನಡ ಅಂತ ಬಂದಾಗ ಅವನು ಎಸ್ ಮಾಡ್ಕೋಬೇಕಂತಂದರೆ ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ಇವಾಗಲೇ ಬಿಟ್ಟರೆ ಏನಾಗುತ್ತೆ ಅಂತಂದರೆ ಸೇಮ್ ಇದ್ದಿದ್ದೇ ಬಂದುಬಿಡುತ್ತೆ. ಸೊ ಹಂಗಾಗಿಬಿಟ್ಟು ಕಡೆಯಿಂದ ಅವ್ರು ಕೊಟ್ಟಿರೋ ಇನ್ಸ್ಟ್ರಕ್ಷನ್ ತಪ್ಪಾಗುತ್ತೆ. ಯಾಕಂತಂದರೆ ಅವ್ರು ವೆರಿಫಿಕೇಷನ್ ಕರೆಕ್ಟಾಗಿ ಮಾಡ್ಬೇಕಂತಂದರೆ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಡೇಟ್ ಮುಗಿಲೇಬೇಕು. ಅಂದರೆ ನಾಳೆ ಒಂದಿನ ಟೈಮ್ ತಗೊಂತದ್ದು. ಸೊ ನಾನು ಇವಾಗ ನಿಮಗೆ ಫೈನಲಾಗಿ ಏನು ಹೇಳೋಕೆ ಹೋಗ್ತಿದ್ದೇನೆ ಅಂತಂದರೆ ಅವ್ರು ಏನಾದರೂ ನಿಮಗೆ ಸ್ಲಿಪ್ ಬಿಡಬೇಕಂತಂದರೆ ಅವರು ಕೊಟ್ಟಿರುವಂಥ ಡೇಟ್ ಕಂಪ್ಲೀಟಾಗಿ ಮುಗಿಬೇಕಾಗಿರ್ತದೆ. ಆ್ಯಂಡ್ ವೆರಿಫಿಕೇಷನ್ ಸ್ಲಿಪ್ಪು ನಿಮಗೆ ಅದು ಇಂಪಾರ್ಟೆಂಟು ಕೂಡ. ಯಾಕಂತಂದರೆ ಅದು ವೆರಿಫಿಕೇಷನ್ ಸ್ಲಿಪ್ಪಲ್ಲಿ ನಿಮಗೆ ನಾನು ಅವಾಗಲೇ ಹೇಳಿದೆ ಅದರಲ್ಲಿ ಸೀಕ್ರೆಟ್ ಕೋಡ್ ಮತ್ತು ಪಾಸ್ವರ್ಡ್ ಇರ್ತದೆ. ಅದನ್ನು ತೊಗೊಂಡು ನೀವೇನು ಮಾಡ್ಬೋದು ಅಂತಂದರೆ ಆಪ್ಷನ್ ಎಂಟ್ರಿ ಮಾಡ್ಬೋದು. ಅದನ್ನು ಬರೋಕ್ಕೆ ಮೇ ಬಿ ಮಂಡೇ ಒಂದು ದಿನವೂ ಕೂಡ ಅವರು ಡಾಕ್ಯುಮೆಂಟ್ ವೆರಿಫಿಕೇಷನ್ ಡೇಟ್ ಮುಂದೆ ಹಾಕಿದ್ರು ಕೂಡ ಸೋಮವಾರ ಮಂಡೇ ಮುಗಿದ ಥರ ಟ್ಯೂಸ್ಡೇ ಅಥವಾ ವೆಡ್ನೆಸ್ಡೇ ವೆರಿಫಿಕೇಷನ್ ಸ್ಲಿಪ್ ಬರೋ ಚಾನ್ಸಸ್ ಜಾಸ್ತಿ ಇದೆ. ಓಕೆ, ಇಲ್ಲ ಹೇಳೋಕ್ಕಾಗಲ್ಲ, ಮಂಡೇನೂ ಬಂದರೆ ಬರ್ಬೋದು. ಇನ್ ಕೇಸ್ ವೆರಿಫಿಕೇಷನ್ ಸ್ಲಿಪ್ 3 ದಿನದಲ್ಲೂ ಕೂಡ ಎಷ್ಟೋ ಹುಡುಗರಿಗೆ ಗಮನಕ್ಕೆ ಬಂದಿರಲ್ಲ ಈ ರೀತಿ ಚೇಂಜಸ್ ಮಾಡ್ಕೊಳ್ಳೋ ಅವಕಾಶ ಇದೆ ಅಂತಂದು. ಸೊ ಹಂಗಾಗಿಬಿಟ್ಟು ಇವಾಗ ಮಂಡೇ ಒಂದಿನ ಎಕ್ಸ್ಟೆಂಡೆಡ್ ಮಾಡಿದರೂ ಕೂಡ ಟ್ಯೂಸ್ಡೇ ಆರ್ ವೆಡ್ನೆಸ್ಡೇ ಮೇ ಬಿ ನಿಮಗೆ ಒಂದು ವೆರಿಫಿಕೇಷನ್ ಸ್ಲಿಪ್ನ ಬರೋ ಸಾಧ್ಯತೆ ಜಾಸ್ತಿ ಅದ. ಆ್ಯಂಡ್ ಇದು ವೆರಿಫಿಕೇಷನ್ ಸ್ಲಿಪ್ ಬಂದ ತಕ್ಷಣ ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗುತ್ತೆ ಅಂತ ಕೇಳ್ಬೋದು. ಓಕೆ, ನೀವು ಸಡನ್ನಾಗಿ ನೋಡಿರಿ ಒಂದು ನೆನ್ಪಿಟ್ಕೋಬೇಕು, ಕೌನ್ಸಿಲಿಂಗ್ ಆಪ್ಷನ್ ಎಂಟ್ರಿ ಅನ್ನೋದು ನೀಟ್ದು ಎಲ್ಲನೂ ಕೂಡ ಕಂಪ್ಲೀಟಾಗಿ ಅವ್ರದ್ದು ಮುಗಿಬೇಕು. ಇಟ್ ಮೀನ್ಸ್ ಏನಂತಂದರೆ ಇನ್ನೊಂದು ಆಲ್ ಇಂಡಿಯಾ ಕೌನ್ಸಿಲಿಂಗ್ ಅದನ್ನೂ ಕೂಡ ಮುಗಿಬೇಕಾಗಿರ್ತದೆ. ಸೊ ಹಿಂಗಾಗಿಬಿಟ್ಟು ಎರಡೂ ಕೂಡ ಗಮನದಲ್ಲಿಟ್ಕೊಂಡು ಸ್ವಲ್ಪ ಲೇಟ್ ಆಗೋ ಚಾನ್ಸಸ್ ಜಾಸ್ತಿ ಇದೆ ಆಪ್ಷನ್ ಎಂಟ್ರಿಗೆ. ಓಕೆ, ವೆರಿಫಿಕೇಷನ್ ಸ್ಲಿಪ್ ನಿಮ್ಮ ಕೈಗೆ ಬರ್ತದೆ. ಬಟ್ ನಿಮ್ಮ ಒಂದು ಕೌನ್ಸಿಲಿಂಗ್ ಮೀನ್ಸ್ ಅಂತಂದರೆ ಆಪ್ಷನ್ ಎಂಟ್ರಿ ಪ್ರೊಸೆಸ್ ನಡೆಯೋಕ್ಕೂ ಸ್ವಲ್ಪ ಲೇಟ್ ಆಗ್ತದೆ. ಓಕೆ, ವೆರಿಫಿಕೇಷನ್ ಸ್ಲಿಪ್ನ ಇನ್ನೂ ಒಂದು 2 ಡೇಸಲ್ಲಿ ಬಿಡ್ತೀನಿ ಅಂತ ಸ್ಟೂಡೆಂಟ್ಸ್ ಹೇಳಿ ಕಳಿಸಿದ್ದಾರೆ. ಬಟ್ ಅದು ಬರೋ ಚಾನ್ಸಸ್ಸು ಮಂಡೇ ಆನ್ವರ್ಡ್ಸ್. ಓಕೆ, ಟ್ಯೂಸ್ಡೇ ಆರ್ ವೆಡ್ನೆಸ್ಡೇ ಬರೋ ಚಾನ್ಸಸ್ ಜಾಸ್ತಿ ಅದ. ಸರಿ, ನಾನು ಹೇಳಿದ್ನಲ್ವಾ. ಸೊ ಇನ್ ಕೇಸ್ ಏನಾದರೂ ಅಷ್ಟರೊಳಗಡೆ ಏನಾದರೂ ವೆರಿಫಿಕೇಷನ್ ಸ್ಲಿಪ್ ಬಿಟ್ಟರೆ ನಾನು ನಿಮಗೆ ಖಂಡಿತ ಅಪ್ಡೇಟ್ ಮಾಡ್ತೀನಿ. ಎಷ್ಟು ಹುಡುಗರು ಹೇಳ್ತಿದ್ರು ವೆರಿಫಿಕೇಷನ್ ಸ್ಲಿಪ್ ಬಿಟ್ಬಿಟ್ಟಾರ ಅಂತಂದು. ಸೊ ಖಂಡಿತ ಇನ್ನೂ ಕೂಡ ಬಿಟ್ಟಿಲ್ಲ, ನೆನ್ಪಿಟ್ಕೋರಿ. ಅವ್ರು ಇನ್ನೂ ಕೂಡ ಬಿಡ್ತೀನಿ ಅಂತ ಹೇಳಿದ್ರೆ ಇನ್ನೂ 2 ಡೇಸಲ್ಲಿ ಸ್ಟೂಡೆಂಟ್ಸ್ಗೆ. ಬಟ್ 6ನೇ ತಾರೀಕು ಅಂದರೆ ನಾಳೆ ಒಂದಿನ ಮುಗಿಲೇಬೇಕು. ಆ್ಯಂಡ್ ಸಂಡೇ ಕೂಡ ಇದೆ. ಮಂಡೇ ಆನ್ವರ್ಡ್ಸ್ ಏನಾದರೂ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ ಅವ್ರು ಏನಾದರೂ ಒಂದು ಲಿಂಕ್ ಕಳಿಸಿದ್ರೆ ಖಂಡಿತ ವೆಬ್ಸೈಟಲ್ಲಿ ಬಿಟ್ಟು ಮತ್ತೆಲ್ಲೂ ಕೂಡ ಲಿಂಕ್ ಬರಲ್ಲ. ಅದನ್ನು ನೆನ್ಪಿಟ್ಕೋಬೇಕು. ಹುಡುಗರು ಹೇಳ್ತಿರ್ತಾರೆ ವೆಬ್ಸೈಟಲ್ಲಿ ಬಿಟ್ಟು ಎಲ್ಲೋ ಸಪ್ರೇಟಾಗಿ ನೋಡಿಕೊಂಡು ಆ ಲಿಂಕ್ ಬಿಟ್ಟಾರೆ ಈ ಲಿಂಕ್ ಬಿಟ್ಟಾರೆ ಅಂತ. ಸೊ ಅದೆಲ್ಲ ಬಿಟ್ಟಾಕಿ ವೆಬ್ಸೈಟಲ್ಲಿ ಬರೋ ಲಿಂಕ್ ಮಾತ್ರ ನೀವು ನಂಬ್ಕೊಂಡ್ರೆ ನಂಬಬೇಕಾಗಿರ್ತದೆ. ಸರಿ,
ಸದ್ಯಕ್ಕಂತರೂ ಇಷ್ಟೇ ಅಪ್ಡೇಟು. ಮಂಡೇ ಅನ್ವರ್ಡ್ಸ್ ಏನಾದರೂ ಒಂದು ಕೆ ಕಡೆಯಿಂದ ಒಂದು ಅಪ್ಡೇಟ್ ಬಂದೇ ಬರ್ತದೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಬಗ್ಗೆ. ಅವಾಗ ನಿಮ್ಗೆ ತಿಳಿಸ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್. ಬಾಯ್.